ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇವಾಗ ಮಾರ್ನಿಂಗೇ ಹೊರಟ್ಬಿಟ್ಟಿದ್ವಿ. ಇವರು ಡ್ಯೂಟಿಗೆ ರಜೆ ಹಾಕ್ತೀನಿ ಹೋಗೋಣ ಅಂತ ಹೇಳಿದ್ರು. ಲಾಸ್ಟ್ ವೀಕೆ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಹೋಗ್ಬೇಕಂತ, ಬಟ್ ಕೆಲವೊಂದು ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈ ಸಲ ಈ ವೀಕ್ ಆದರೂ ಹೋಗಿ ಬರೋಣ ಅಂತ ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾಳೆ ಹೋಗಿ ಬಂದ್ಬಿಡೋಣ ಅಂತ ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ಆಗಲೇ 9 ಆಗ್ತಾ ಇದೆ. ಇನ್ನೂ ರಕ್ಷಿತಾ ಮನೆಗೆ ಹೋಗಿ ಈಗ ಯಾರ್ಯಾರು ಹೋಗ್ತಾ ಇರೋದು ಅಂದರೆ ಗೈಸ್, ನಾವಿಬ್ರು ಮತ್ತು ನನ್ನ ತಮ್ಮ ಮತ್ತು ನಮ್ಮ ಮಮ್ಮಿ ಮತ್ತು ಆಂಟಿ 3 ಜನ ಹೋಗ್ತಾ ಇದ್ದೀವಿ. ಇನ್ನೇನು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಟಿಫನ್ನು ಅಲ್ಲೇ ಮಮ್ಮಿ ಮಾಡಿದಾರಂತೆ, ಅಲ್ಲೇ ತಿನ್ಕೊಂಡು ಹೊಡ್ತೀವಿ. ಇನ್ನೊಂದು 1 ಅವರ್ ಬಿಟ್ಕೊಂಡು ಟಿಫನ್ ಮಾಡಿ ಎಲ್ಲ ಆಗೋವರೆಗೂ ಆಗುತ್ತೆ ಟೈಮು. 10ಗೆ ಹೊಡ್ತೀವಿ ಫ್ರೆಂಡ್ಸ್. ನೈಟ್ ಹಿಂಗೆ ರಿಟರ್ನ್ ಆಗ್ಬಿಡ್ತೀವಿ. ಇವ್ರಿಗೇನಂದರೆ ಅಲ್ಲಿ ಹಾಲ್ಟ್ ಆಗಬೇಕು ಅಂತ ಇಷ್ಟ ಅಂತೆ. ಹೌದು, ನನ್ನ ಹತ್ರ ಆ ವೆದರ್ ಕೂಲಾಗಿ ನೈಟ್ ಹೊತ್ತು ಆ ಬೆಟ್ಟದ ಮಧ್ಯದಲ್ಲಿ ಆ್ಯಕ್ಚುಲಿ ಇಷ್ಟಪಡ್ತೀನಿ ನಾನು. ಹಾಗೆ ಫ್ರೆಂಡ್ಸ್, ನಾವು ಅಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ಮಮ್ಮಿ ಇಡ್ಲಿ ಸಾಗು ಚಟ್ನಿ ಎಲ್ಲ ಮಾಡಿದರು. ಡೈರೆಕ್ಟ್ ತಿಂಡಿ ತಿನ್ಕೊಂಡು ನಾವು ಅಲ್ಲೇ ಇದ್ದರು. ಆಂಟಿನೂ ಬಂದಿತ್ತು ಮನೆಯಿಂದ ಮಮ್ಮಿ ಮನೆಗೆ. ಹಾಗೆ 3 ಜನನೂ ಇವಾಗಷ್ಟೇ ಹೊರಟಿದ್ದೀವಿ. ನಾವು ಹೊರಟಾಗ ಒಂದು 10 o'clock ಆಗಿತ್ತು. ಇನ್ನೇನು ಹೊರಟ ತಕ್ಷಣ ನಂದು ಗೊತ್ತಲ್ಲ, ಟ್ರಾವೆಲಿಂಗ್ ಅಂದರೆ ನನಗೆ ಆಗಲ್ಲ. ಅದಕ್ಕೆ ಮಲ್ಕೊಬೋಣ ಅಂತ ನೋಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಮುಂದೆ ಹೋಗಿ. ಹಾಗೆ ಫ್ರೆಂಡ್ಸ್, ಫೈನಲಿ ನಾವು ಬೆಟ್ಟಕ್ಕೆ ರೀಚ್ ಆದ್ವಿ. ಇನ್ನೇನು ಒಂದು 30 ಮಿನಿಟ್ಸಲ್ಲಿ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತೀವಿ. ನಾನು ಯಾವಾಗಲೇ ಹೇಳ್ದಾಗೆ ಟ್ರಾವೆಲಿಂಗ್ ಅಂದರೆ ಆಗದೆ ಇರೋ ಕಾರಣ ನಾನು ಅಲ್ಲಿಂದ ಮಲ್ಕೊಂಡೇ ಬಂದೆ. ಆದಷ್ಟು ನಾವು ಅಂದ್ಕೊಂಡಿರೋದಕ್ಕಿಂತ ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಮುಂಚೆ ಎಲ್ಲ ನಾವು ಬಸ್ಸಲ್ಲಿ ಹೋಗ್ತಾಯಿದ್ವಿ. ಬಸ್ಸಲ್ಲಿ ಅಂದರೆ ಮೈಸೂರುವರೆಗೂ ಬಸ್ ಹೋಗಿ ಮೈಸೂರಿಂದ ಮತ್ತೆ ಬೆಟ್ಟಕ್ಕೆ ಬಸ್ ಹತ್ತಿ ಒಂದು 3.5 hour ಮೇಲಾಗ್ತಾಯಿತ್ತು. ಬಟ್ ನಾವು ಏನಂದರೆ ಇಲ್ಲಿ ತುಂಬ ಬೇಗನೆ ರೀಚ್ ಆದ್ವಿ ಫ್ರೆಂಡ್ಸ್. ಒಂದು 2 hours 40 minutesಗೆಲ್ಲ ರೀಚ್ ಆಗೋದ್ವಿ. ಆಮೇಲೆ ದರ್ಶನವೂ ಅಷ್ಟೇ. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ, ಬುಧವಾರ ಆಗಿರೋದ್ರಿಂದ ನಮಗೆ ರಶ್ ಅಂತ ಏನಿರಲಿಲ್ಲ. ತುಂಬ ಫ್ರೀಯಾಗಿ ಇತ್ತು ದರ್ಶನ. ನಮಗೂ ಖುಷಿ ಆಯಿತು. ನನಗೆ ಫಸ್ಟ್ ಆಫ್ ಆಲ್ ದರ್ಶನ ಮಾಡೋದು ಆರಾಮಾಗಿ ಫ್ರೀಯಾಗಿ ಮಾಡಬೇಕು. ತುಂಬ ನುಗ್ಗಾಡ್ಕೊಂಡು ಮಾಡಿದ್ರೆ ಒಂಥರ ದರ್ಶನ ಮಾಡ್ದಂಗೆ ಅನಿಸಲ್ಲ. ಆರಾಮಾಗಿ ಫ್ರೀಯಾಗಿ ಪೂಜೆ ಎಲ್ಲ ಮಾಡಿಸಿ ಪೂಜೆ ತಗೊಂಡು ದೇವ್ರ ದರ್ಶನ ತುಂಬ ಚೆನ್ನಾಗಿ ಮಾಡಿದ್ವಿ. ದೇವ್ರ ದರ್ಶನ ಏನೋ ಆರಾಮಾಗಾಯಿತು. ನಾವು ಏನಂದರೆ ನೈಟ್ ಟೈಮ್ ಚಿನ್ನದ ತೇರು ಎಳಿಸ್ತಾರಲ್ಲ, ಅದೇನಂತಂದರೆ ಅದು ನೈಟು 7 o'clock ಇರೋದು. ಅದಕ್ಕೆ ನಾವು ಅಷ್ಟೊತ್ತವರೆಗೂ ನಾವು ವೆಯ್ಟ್ ಮಾಡಬೇಕು. ಟಿಕೆಟೆಲ್ಲ ಮುಂಚೆನೇ ತೊಗೊಂಡು 7 o'clockವರೆಗೂ ನಾವು ವೆಯ್ಟ್ ಮಾಡಬೇಕು. ಅದಾದಮೇಲೆ ಏನಿಲ್ಲ, ಒಂದು 15-20 minutesಗೆಲ್ಲ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಪೂಜೆ, ತೇರು ಎಳೆಯೋದು. ನಾನೇನಂದರೆ ಚಿಕ್ಕ ವಯಸ್ಸಿಂದ ನಾನು ಜಾಸ್ತಿ ಬರ್ತಾ ಇರಲಿಲ್ಲ. ಸಣ್ಣವಳಾಗಿದ್ದಾಗ 1-2-3 ಸಲ ಬಂದಿದ್ದೆ ಅಷ್ಟೇ ಅನಿಸುತ್ತೆ. ಇನ್ನು ಸ್ಕೂಲ್ ಟೈಮಿಂಗ್ಸಲ್ಲೆಲ್ಲ ನಾನು ಬಂದಿದ್ದೇ ಇಲ್ಲ ಇಲ್ಲಿಗೆ. ಕಾಲೇಜ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಅಂದರೆ ಜಾಸ್ತಿನೂ ನಾನು ಕಾಲೇಜ್ ಟೈಮಲ್ಲಿ ಹೋಗಿರಲಿಲ್ಲ. ಅಟ್ಲೀಸ್ಟ್ ಇಯರ್ಲಿ ಒನ್ಸು ಹೋಗಿ ಬರೋಕ್ಕೆ ಅಭ್ಯಾಸ ಆಯಿತು. ಅಟ್ಲೀಸ್ಟ್ ವರ್ಷಕ್ಕೆ 1 ಸಲನಾದರೂ ಹೋದರೆ ಏನೋ ಒಂಥರ ಸಮಾಧಾನ ಇರುತ್ತೆ. ಮಹದೇಶ್ವರನ ಬೆಟ್ಟಕ್ಕೆ ಎಷ್ಟೊಂದು ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಏನೋ ಒಂದು ನಂಬಿಕೆ ಎಲ್ಲರಿಗೂ ಮಹದೇಶ್ವರ ಅಂತಂದರೆ. ಹಾಗೆ ಗೈಸ್, ದರ್ಶನ ಎಲ್ಲ ಮುಗೀತು. ಇವಾಗ ಪ್ರಸಾದ ತೊಗೊಳಕ್ಕೆ ಅಂತ ಬಂದ್ವಿ. ದೇವ್ರ ಪ್ರಸಾದ ಹೊರಗಡೆನೂ ತುಂಬ ಎಲ್ಲೂ ರಶ್ ಇತ್ತು. ಊಟದ ಹಾಲಲ್ಲೂ ಸಖತ್ ರಶ್ ಇತ್ತು. ಕೆಲವೊಬ್ಬರು ರಶಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೊರಗಡೆ ತಿನ್ಕೊತಾರೆ. ಬಟ್ ನಮಗೆ ಈ ಥರ ಪ್ರಸಾದ ಸಿಗೋದು ತುಂಬ ಕಡಿಮೆ. ದೇವ್ರ ಪ್ರಸಾದ ತಿನ್ನೋಕ್ಕೂ ಏನೋ ಕೇಳ್ಕೊಂಡು ಬಂದಿರಬೇಕು ಅಂತಾರೆ. ಹಾಗೆ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಹೊಟ್ಟೆ ಹಸ್ತಿತ್ತು, ಟ್ರಾವೆಲಿಂಗ್ ಮಾಡಿ ಹೊಟ್ಟೆ ಹಸ್ತಿತ್ತು. ಪಾಯಸ ಮತ್ತು ಪಲ್ಯ ಮತ್ತು ರೈಸ್, ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು. ನಮಗಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಏನು ಮಾಡಿದ್ವಿ ಅಂತಂದರೆ ಒಂದು ತಾರ್ಫಲ್ ಹಾಸ್ಕೊಂಡು ಅಲ್ಲೇ ರೆಸ್ಟ್ ಮಾಡೋಣ. ಇನ್ನೂ ನಮಗೆ 2:30ಗೆಲ್ಲ ಎಲ್ಲ ಮುಗ್ದೋಗಿತ್ತು. 2:30ಗೆಲ್ಲ ಮುಗ್ದೋಗಿತ್ತು ಅಂದರೆ ಇನ್ನೂ 7ವರೆಗೂ ನಾವು ವೆಯ್ಟ್ ಮಾಡಬೇಕಲ್ವಾ. ಅದಕ್ಕೆ ತಾರ್ಫಲೆಲ್ಲ ಹಾಸ್ಕೊಂಡು ಅಲ್ಲೇ ತೊಗೊಂಡ್ಬಿಟ್ವಿ. ಬೇಕಾಗಿರುತ್ತೆ ಅಂತ. ಅದು ಟೈಮ್ ಬಂದು 7 ಇರೋದು. ಸ್ವಲ್ಪ ಹೊತ್ತು ರೆಸ್ಟ್. ಈಗ ಟೈಮ್ ಬಂದು 5:15, 5:15. ಆರಾಮಾಗಿ ಗಾಳಿ ಬೀಸ್ತಾ ಇದೆ. ಒಂದು ಹೊಸದು ತಾರ್ಫಲ್ ತಗೊಂಡು ಎಲ್ಲ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದೀವಿ. ಸ್ವಲ್ಪ ರಿಫ್ರೆಶ್ ಅನಿಸಿದೆ. ಈಗ ಎದ್ದು ಟೀ ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಹಂಗೆ ಮುಖ ತೊಳ್ಕೊಂಡು ಸ್ವಲ್ಪ ಇವಾಗ ರೆಡಿಯಾಗಿ ಅದು ಮುಗಿಸ್ಕೊಂಡು ಫ್ರೆಂಡ್ಸ್ ಹೊರಟ್ಬಿಡ್ತೀವಿ ನಾವು ರಿಟರ್ನ್ ಮನೆಗೆ. 7:30ಗೆ ರಿಟರ್ನು ಮುಗಿಸಿ 7:30ಗೆ ಹೊರಟ್ರೆ
3 hours. 10:30ಗೆಲ್ಲ ಇರ್ಬೋದಾ? 11. 2.5 hour ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಬೇಕು. ನೈಟ್ ಅಲ್ವಾ, ಫಾಸ್ಟಾಗಿ ಹೋಗ್ತಾ ಇಲ್ಲ. ಹಾಂ, ನಿಧಾನಕ್ಕೆ ಹೋಗಬೇಕು. 11 ಅಂದ್ಕೊಳ್ಳಿ. ಫ್ರೆಂಡ್ಸ್, ಈಗ ಚಿನ್ನದ ತೇರು ಇಸ್ಕೊಳ್ಳೋದು ಏನೋ ಇಟ್ಕೊಡ್ತಾರಲ್ಲ, ಅದಕ್ಕೆ ಬಂದು ನಿಂತಿದ್ದೀವಿ. ಆ್ಯಕ್ಚುಲಿ ಈಗ 6:10, 7 ಗಂಟೆಗೆ ತೇರು ಬರುತ್ತೆ. ಈಗಲೇ ಕರೀತಾ ಇದ್ದಾರೆ, 3 ಗಂಟೆ ಇದೆ. ಅದು ವೆಯ್ಟ್ ಇರುತ್ತೆ, ಇಟ್ಕೊಂಡು ನಿಂತ್ಕೊಳ್ಳಬೇಕು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. 15 ಮಿನಿಟ್ಸ್ ಆದಮೇಲೆ ಇವಾಗ ಫುಲ್ ರಶ್ ಆಗಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ತಮ್ಮ ಮುಂಚೆನೇ ಟಿಕೆಟ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದ. ಒಂದು 4 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ, 4 ಗಂಟೆಗೆಲ್ಲ ತೊಗೊಂಡಿದ್ದ. ಅದಾದಮೇಲೆ ನಾವು ಹೋಗಿ ಕಳಸ ಎಲ್ಲ ಇಸ್ಕೊಂಬಂದ್ವಿ. ಇದು ಜಸ್ಟ್ ಏನಂತಂದರೆ ಫೋಟೋ ಕ್ಲಿಕ್ ಮಾಡ್ತಾರೆ ಸ್ವಲ್ಪ ಹೊತ್ತು. ಯಾರ್ಯಾರು ಚಿನ್ನದ ತೇರನ್ನ ಎಳಿಸ್ತಾ ಇದ್ದಾರೆ ಅವರು ಫೋಟೋ ಕ್ಲಿಕ್ ಮಾಡ್ತಾರೆ. ಅದಾದಮೇಲೆ ನೋಡ್ತಾ ಇದ್ದಾರಲ್ಲ, ಕತ್ಲೆನೇ ಆಗೋಯ್ತು. ಕತ್ಲೆ ಆದಮೇಲೆ ಏನಂದರೆ ತೇರು ಈಚೆ ಬರುತ್ತೆ. ಅದ್ರ ದೇವಸ್ಥಾನ ಸುತ್ತ ಒಂದು ರೌಂಡ್, ಒಂದು ಪ್ರದಕ್ಷಿಣೆ ನಾವು ಹಾಕಬೇಕು, ಅಷ್ಟೇ ಮುಗೀತು. ಅದಾದಮೇಲೆ ಏನಿಲ್ಲ. ಅದನ್ನು ನಾವು ಏನಂದರೆ ಚಿನ್ನದ ತೇರು ಎಳ್ಸೋರು ಪ್ರಸಾದ ಕೊಡ್ತಾರೆ, ಅವ್ರಿಗೆ ಅಂತ ಸಪ್ರೇಟಾಗಿ ಪ್ರಸಾದ ಕೊಡ್ತಾರೆ. ಅದನ್ನು ನಾವು ಈಸ್ಕೊಂಡು ನಾವು ಮನೆಗೆ ಹೊರಡ್ಬೇಕು ಅಷ್ಟೇ. ತುಂಬ ಖುಷಿ ಆಯಿತು. ನಮ್ಮ ಮನೇಲಿ ಯೂಶ್ವಲಿ ಏನೋ ಚಿನ್ನದ ತೇರು ಎಳ್ಸೋದು ಅಂತಂದರೆ ಒಂದು ನಂಬಿಕೆ, ಎಲ್ಲರಿಗೂ ಒಂದು ನಂಬಿಕೆ ಇರುತ್ತೆ. ನಮಗೂ ಒಂದು ಬಲವಾದ ನಂಬಿಕೆ. ನಮ್ಮ ಮಮ್ಮಿ ಹೇಳ್ತಾಯಿದ್ರು, ಇದು 4ನೇ ಸಲ ಬಂದಿರೋದು ಚಿನ್ನದ ತೇರು ಎಳ್ಸೋಕ್ಕೆ ಅಂತ. ನೋಡ್ತಾ ಇದ್ರಲ್ಲ, ದೇವ್ರು ನೋಡ್ತಾ ಇದ್ದರೆ ಸ್ವಲ್ಪ ಮೈ ಜುಮ್ಮನತ್ತೆ. ಅದು ಬರ್ತಾಯಿದ್ದಾಗ ಎಲ್ಲರೂ ಮಹದೇಶ್ವರ ಅಂತ ಜೋರಾಗಿ ಹೇಳ್ತಾಯಿದ್ರು. ಸಖತ್ ಖುಷಿ ಆಗುತ್ತೆ ನೋಡ್ತಾ ಇದ್ದರೆ. ಮತ್ತೆ ಹೋಗಬೇಕು ಅನ್ಸುತ್ತೆ. ಬಟ್ ಲಾಂಗ್ ಟ್ರಾವೆಲಿಂಗ್ ಹತ್ರ ಇದ್ದಿದ್ರೆ ನಿಜವಾಗ್ಲೂ ಯಾರೂ ಇರ್ತಾ ಇರಲಿಲ್ಲ, ಅವಾಗವಾಗ ಹೋಗ್ತಾಯಿದ್ರು. ನಾವು ಹೋಗ್ತಾಯಿದ್ವಿ. ಬಟ್ ತುಂಬ ದೂರ ಇರೋದ್ರಿಂದ ಎಷ್ಟಾಗುತ್ತೆ, ಯಾವಾಗ ನಮಗೆ ಸಮಯ ಆಗುತ್ತೆ ಆವಾಗ ಹೋಗಿ ಬರ್ತೀವಿ. ನೀವು ಅಷ್ಟೇ, ನೀವು ಯಾವಾಗಾದರೂ ಫ್ರೀ ಆದರೆ ಹೋಗ್ಬಿಟ್ಟು ಬನ್ನಿ. ದೇವರು ಎಲ್ಲರಿಗೂ ಅಷ್ಟೇ ಒಳ್ಳೆಯದೇ ಮಾಡ್ತಾನೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ತೇರು ಸುತ್ತ ನಾವು ಒಂದು ರೌಂಡ್ ಪ್ರದಕ್ಷಿಣೆ ನಾವು ಹಾಕಬೇಕು ಅಷ್ಟೇ. ಅದರ ಮಧ್ಯೆ ನಿಲ್ಲಿಸ್ಕೊಂಡು ಪೂಜೆನ ಮಾಡ್ತಾಯಿರ್ತಾರೆ. ಮಧ್ಯೆ ನಿಲ್ಲಿಸ್ಕೊಂಡು ಪೂಜೆ ಮಾಡ್ತಾರೆ. ನಾವು ಮೊದಲನೇ ಸಲ ಗಂಡ ಹೆಂಡತಿ ಪೂಜೆ ಏನು ಅಂದರೆ ಮದುವೆ ಆದಮೇಲೆ, ನಾನು ಮದುವೆಗೂ ಮುಂಚೆ ಅಂದ್ಕೊಂಡಿದ್ದೆ ಸುಮಾರು ಸಲ ಬರಬೇಕು ಅಂತ. ಬಟ್ ಆಗಿರಲಿಲ್ಲ. ಎಂಗೇಜ್ಮೆಂಟ್ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಮದುವೆಗೂ ಮುಂಚೆ ಹೋಗೋಕ್ಕಾಗಲಿಲ್ಲ. ಮದುವೆ ಆದಮೇಲೆ ಮೊದಲನೇ ಸಲ ಬರ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೆ. ನಾವು ಲಾಸ್ಟ್ ಮಂತೆ ಹೋಗೋಣ ಅಂತ ಅಂದ್ಕೊಂಡು ನಮಗೆ ಟೈಮೇ ಆಗಿರಲಿಲ್ಲ ಹೋಗೋಕ್ಕೆ. ಬಟ್ ಯಾವುದೇ ದೇವಸ್ಥಾನ ಆಗಲಿ, ಎಲ್ಲೇ ಆಗಲಿ, ಬಟ್ ಏನೋ ಯಾವಾಗ ಟೈಮ್ ಬರುತ್ತೆ, ಯಾವಾಗ ದೇವರು ಕರೆಸ್ಕೊಳ್ಳುತ್ತೆ ಆವಾಗಲೇ ಅಂತ ಅನಿಸುತ್ತೆ. ಫೈನಲಿ ಇವಾಗ ಒಂದು ಪ್ರದಕ್ಷಿಣೆ ಹಾಕಿ ಬಂದಿದ್ದೀವಿ. ಇನ್ನೇನಿಲ್ಲ, ಪ್ರಸಾದ ಇಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ. ನೈಟ್ ಊಟ ಆನ್ ದ ವೇ ಎಲ್ಲಾದರೂ ಬರ್ತಾ ಮಾಡಿಕೊಂಡು ನಾವು ಮನೆಗೆ ಬರ್ತೀವಿ. ಇಲ್ಲಿ ಸ್ಟೇ ಆಗೋರು ಸ್ಟೇ ಆಗ್ತಾರೆ, ಬಟ್ ನಾವು ಸ್ಟೇ ಆಗಲ್ಲ. ಹಾಗೆ ಫ್ರೆಂಡ್ಸ್, ನಾವಿವಾಗ ಹೊರಟ ಮೇಲೆ 7:30 ಆಗಿತ್ತು ನಾವು ಹೊರಟಾಗ. ನಾವು ಕೊಳ್ಳೇಗಾಲ ಹತ್ರ ಬಂದು ಸ್ಟಾಪ್ ಕೊಟ್ವಿ ಊಟಕ್ಕೆ ಅಂತ. ಅದಕ್ಕಿಂತ ಮುಂಚೆನೇ ನೋಡಿದ್ವಿ, ಬಟ್ ಅಲ್ಲಿ ಯಾವುದೂ ಅಷ್ಟೊಂದು ಹೋಟೆಲ್ಗಳು ಕಾಣಿಸ್ಲಿಲ್ಲ. ಇನ್ನು ಮುಂದೆ ಬಂದುಬಿಟ್ರೆ ಹೋಟೆಲೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಟೈಮ್ ಆಗಿಬಿಡುತ್ತೆ ಅಂತ ನಾವು ಕೊಳ್ಳೇಗಾಲ ಹತ್ರ ಸ್ಟಾಪ್ ಕೊಟ್ವಿ, ಬಸ್ ಸ್ಟ್ಯಾಂಡ್ ಹತ್ರ. ಇನ್ನೇನು ಹೋಗಿ ಮಲ್ಕೊಳ್ಳೋದಷ್ಟೇ ಅಲ್ವಾ. ಆಮೇಲೆ ಊಟನೂ ಅಷ್ಟೇ ಚೆನ್ನಾಗಿತ್ತು. ವೆಜ್ ಪಲಾವ್ ಹೇಳಿದ್ರು ಮಮ್ಮಿ, ಆಂಟಿ ಮತ್ತು ರಾಹುಲ್. ಶಿವು ಅವರು ರೋಟಿ ಮತ್ತು ರೋಟಿ ಜೊತೆ ಏನೋ ಕರಿ ಅಂತ ಹೇಳಿದ್ರು. ಹಾಗೆ ನಾನು ಕರ್ಡ್ ರೈಸ್ ಹೇಳಿದೆ. ಬಟ್ ನೋಡ್ತಾ ಇದ್ದೀರಲ್ಲ, ವೆಜ್ ಪಲಾವ್ ಸ್ವಲ್ಪ ಎಕ್ಸ್ಟ್ರಾನೇ ಇತ್ತು. ಎಲ್ಲರೂ ಶೇರ್ ಮಾಡ್ಕೊಂಡ್ವಿ, ಅಷ್ಟೊಂದು ಯಾರಿಗೂ ತಿನ್ನೋಕ್ಕಾಗಲಿಲ್ಲ. ನೈಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಅಂತಂದರೆ ನಮ್ಮ ಮನೆಗೆ ಬಂದು ಎಲ್ಲರೂ ಇವಾಗ ಅಲ್ಲಿ ಮಮ್ಮಿ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ವಾಪಸ್ ಬರಬೇಕು. ಸೊ ಒಟ್ಟಿಗೆ ಎಲ್ಲರೂ ಇಲ್ಲೇ ಬಂದುಬಿಟ್ಟಿದ್ವಿ. ಇಲ್ಲೇ ಬಂದು ಮಲ್ಕೊಂಡು ಮಾರ್ನಿಂಗ್ ಅಲ್ಲ, ಒಂದು 3:30ಗೆ ಮಮ್ಮಿ ಮತ್ತು ಆಂಟಿ ಹೊರಡ್ತೀನಿ ಅಂತ ಹೇಳಿದ್ರು. ಶಿವ ಅವರು ಆಮೇಲೆ ಬಂದು ಬಿಟ್ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಮಮ್ಮಿ ಮತ್ತು ಆಂಟಿ. ನಮ್ಮ ಮನೇಲಿ ನಮ್ಮ ಆಂಟಿ ಮತ್ತು ನಮ್ಮ ಮಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ದು ನಮಗೆ ತುಂಬ ಖುಷಿ ಆಯಿತು. ನಮ್ಮ ಮನೇಲಿ ಮೊದಲನೇ ಸಲ ನಮ್ಮ ಮಮ್ಮಿ ಬಂದು ಸ್ಟೇ ಆಗಿರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮಮ್ಮಿನ ನಮ್ಮ ಆಂಟಿನ ಡ್ರಾಪ್ ಮಾಡೋದಕ್ಕೆ ಬಂದ್ವಿ. ನಾನು ಬಂದೆ ಡ್ರಾಪ್ ಮಾಡೋದಕ್ಕೆ. ಮನೆಯವರೆಗೂ ಡ್ರಾಪ್ ಮಾಡಿಬಿಡಿ, ಅಲ್ಲಿ ಬಸ್ ಹತ್ತಿಸ್ಬಿಡಿ ಅಂತ ಹೇಳಿದ್ರು. ಸ್ವಲ್ಪ ತಲೆ ಎತ್ತುತ್ತೀರಾ?
ಬಸ್ ಹತ್ತಿಸ್ಬಿಡಿ ಅಂತ ಹೇಳಿದ್ರು. ಸೊ ಇನ್ನು ಹೆಂಗೂ ಹೋಗೋದು ಹೋಗ್ತಾ ಇದ್ದಾರಲ್ಲ, ಅಲ್ಲೇ ಬಸ್ ಹತ್ತಿಸ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದ್ವಿ. ಹಂಗೆ ಬರ್ತಾ ಬರ್ತಾ ಇವರು ಏನು ಮಾಡಿದ್ರು, ಇನ್ನೊಂದು 5 ಮಿನಿಟ್ಸ್ ಅಲ್ವ, ಮನೆ ಹತ್ರನೇ ಬಿಟ್ಕೊಟ್ಬಿಡೋಣ, ಬಿಸಿಲಲ್ಲೆಲ್ಲ ನಿಂತ್ಕೊಬೇಕಾಗತ್ತೆ ಅಂತ ಮನೆ ಹತ್ರನೇ ಬಂದ್ವಿ. ಮನೆ ಹತ್ರ ಅಲ್ಲಿ ರೋಡ್ ಹತ್ರ ಇಳಿಸಿದ್ವಿ. ಅಂದರೆ ರೋಡ್ ಹತ್ರ ಅಲ್ಲ, ಅದ್ರ ಪಕ್ಕನೇ, ಮನೆ ಪಕ್ಕ ಇಳಿಸಿದ್ವಿ. ಆಮೇಲೆ ಇಲ್ಲಿವರೆಗೆ ಬಂದು ಮನೆಗೆ ಬರದೇ ಇರ್ತೀರ ಅಂತ ನಮ್ಮ ಮಮ್ಮಿ ಹೇಳ್ತು. ಅದಕ್ಕೆ ನೋಡಿ ಮನೆಗೆ ಬಂದುಬಿಟ್ಟಿದ್ವಿ ಫ್ರೆಂಡ್ಸ್. ಬರ್ಬಿಟ್ಟಿತ್ತು ಇವತ್ತು ತವರ ಮನೆಗೆ ಹೋಗ್ಬೇಕು ಅಂತ. ಇವತ್ತು ನಿಮ್ಮ ಮನೇಲಿ ಬರ್ಬಿಟ್ಟಿತ್ತು ಅನ್ಸುತ್ತೆ, ನಿಮ್ಮ ತವರ ಮನೆಗೆ ಹೋಗ್ಬೇಕು, ನೋಡಬೇಕು ಅಂತ. ಹೌದು, ಮತ್ತೆ ಬಂದ್ವಿ ನೋಡಿ. ಇಲ್ಲೇ ಇದ್ಬಿಡ್ಲ. ಹಾಗೆ ಫ್ರೆಂಡ್ಸ್, ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೊರಟ್ಬಿಟ್ವಿ. ಸ್ವಲ್ಪ ಬೇರೆ ಅರ್ಜೆಂಟ್ ಕೆಲಸ ಇತ್ತಂತೆ ಶೂ ಅವರಿಗೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.